ನಿನ್ನ ಒಲುಮೆ ಬರೀ ಮನೆಯಾಗಿರಲಿಲ್ಲ, ಅತ್ಯಂತ ಆನಂದದ ದುಬಾರಿ ಬಂಗಲೆಯಾಗಿತ್ತು. ಇಂಡೋರ್ ಡೆಕೋರೇಷನ್ಗೆ ಲಕ್ಷಗಳನ್ನು ಸುರಿದಿದ್ದಕ್ಕೆ ದೊಡ್ಡ ಮಟ್ಟದಲ್ಲಿ ಸಾಲವಾಗಿತ್ತು. ಆ ಸಮಯದಲ್ಲಿ ತುಂಬ ತುಂಬ ಸಂತೋಷದಿಂದ ಪುಟ್ಟ ಮಕ್ಕಳಂತೆ ಕುಣಿದಾಡಿದ್ರು. ಒಬ್ಬ ವಾಚ್ಮೆನ್ ಕೂಡ ನೇಮಕ ಮಾಡಿದರು. ಈಗೇನೂ ಇರಲಿಲ್ಲ ಅಷ್ಟೇ. ಬಂದ ಭಾಸ್ಕರ್ ಸ್ವಲ್ಪ ಬಿಗುವಿನಲ್ಲೇ ಇದ್ದ. ಶಶಾಂಕ್ 2 ಸಲ ಮಾತನಾಡಿಸಲು ಹೋದರೂ ಮಾತನಾಡಲಿಲ್ಲ. ಇಂದು ಬಿಂದು ಮನೆಯಲ್ಲಿ ಶಶಾಂಕ್ನ ಮನೆಯವರನ್ನು ಭೇಟಿ ಮಾಡಿರೋದು ಅವನಿಗೆ ಗೊತ್ತಿತ್ತು. ಅಕ್ಕ ಭಾವನಿಗೆ ಬೇಜಾರಾಗಿದೆ. ನನ್ನ ಅಕೌಂಟ್ನಲ್ಲಿರೋ ಅಲ್ಪ ಸ್ವಲ್ಪ ಕೊಡ್ತೀನಿ, ಕಾರ್ ಲೋನ್ ತೀರಿದ್ರೆ ಕೈಗೆ ಪೂರ್ತಿ ಸಂಬಳ ಬರುತ್ತೆ ಅಂದಾಗ ಅವನ ಬಾಯಿಗೆ ಕೈ ಅಡ್ಡ ಹಿಡಿದ ಕೃತಿಕಾ, ಆ ವಿಚಾರ ಬಿಡು, ಅರೇಂಜ್ ಮಾಡೋಣ. ಅವನನ್ನು ಕಳುಹಿಸಿದ್ರು. ನೋಯಿಸೋದು ಬೇಡವಾಗಿತ್ತು. ರೂಮಿಗೆ ಬಂದಾಗ ಲ್ಯಾಪ್ಟಾಪ್ ತೆಗೆದಿಟ್ಕೊಂಡು ಕೂತಿದ್ದ ಭಾಸ್ಕರ್ನ ನೋಡಿ ನೋಡದಂತೆ ನಟಿಸಿದ. ತೀರಾ ರಿಸರ್ವ್ ಆಗಿದ್ದಾಗ ಮೇಲೆ ಬಿದ್ದು ಮಾತನಾಡಿಸುವ ಸ್ವಭಾವ ಕೃತಿಕಾದಲ್ಲ. ಆದರೆ ಇಂದು ಹೇಳಲೇಬೇಕಿತ್ತು. ಅಲ್ಲೇ ಕೂತ್ಲು. ಇಂದು ಶಶಾಂಕ್ ಜೊತೆ 4 ಜನ ಬಂಧುಗಳು ಬಂದಿದ್ರು. ತುಂಬ ತೊಂದರೆಯಲ್ಲಿದ್ದಾರೆ. ಶಶಿ ತಂಗಿಗೆ ಮದುವೆ ಗೊತ್ತಾಗಿದೆ. ಹಣದ ಅನಿವಾರ್ಯತೆ ಇದೆ ಅಷ್ಟೇ ಹೇಳಿ ಸುಮ್ಮನಾದ್ರು. ಭಾಸ್ಕರ್ ಪ್ರತಿಕ್ರಿಯಿಸದಿದ್ದಾಗ ನಡೆದಿದ್ದನ್ನೆಲ್ಲ ಹೇಳಲೇಬೇಕಾಯಿತು. ಬಿಂದು ನಿಮಗೆ ಕಾಲ್ ಮಾಡಿದ್ಲು, ನೀವು ರಿಸೀವ್ ಮಾಡಲಿಲ್ಲ. ಲ್ಯಾಪ್ಟಾಪ್ ಎತ್ತಿಟ್ಟು ಇವಳತ್ತ ತಿರುಗಿದ. ಇದೆಲ್ಲ ನಿನಗೆ ಬೇಕಿರಲಿಲ್ಲ. ಅದೆಲ್ಲ ಅವರ ಹಣೆ ಬರಹ. ಚೆನ್ನಾಗಿ ಮುಖದ ನೀರು ಇಳಿಸಿ ಕಳುಹಿಸಿದ್ರೆ ತೆಪ್ಪಗೆ ಹೋಗ್ಬಿಡೋರು. ಲಕ್ಷಗಟ್ಟಲೆ ಸುರಿಯೋ ಅಗತ್ಯ ನಮಗಿಲ್ಲ. ಚೆಕ್ಗಳು ಕಳೆದಿದೆ, ಕ್ಯಾಶ್ ಮಾಡಲೇಬೇಕಿದೆ ಅಂತ ಬ್ಯಾಂಕಿಗೆ ಇನ್ಫಾರ್ಮ್ ಮಾಡು. ಅದೇನೋ ಮಾಡ್ತಾರೋ ನೋಡೋಣ. ಸ್ವಲ್ಪ ದನಿ ಏರಿಸಿದ. ಅಪರೂಪಕ್ಕೆ ದನಿ ಏರಿಸಿದ್ರು. ಆಮೇಲೆ ಸಾರಿ ಎನ್ನುತ್ತಿದ್ದ ಭಾಸ್ಕರ್. ಆದರೆ ಇಂದಿನ ವಿಷಯವೇ ಬೇರೆ. ಇತ್ಯರ್ಥದ ನಂತರವೇ ಚೆಕ್ಗಳನ್ನು ಕೊಟ್ಟಿದ್ದು. ಈಗ ಒಂದಿಷ್ಟು ಪ್ರಾಮಾಣಿಕತೆ ಬೇಡವಾ? ಕಷ್ಟದಲ್ಲಿರೋ ಆ ಜನರಿಗೆ ಇಷ್ಟೊಂದು ದೊಡ್ಡ ಪೆಟ್ಟು ಕೊಡೋದಾ? ಕೆಲವು ವಿಷಯಗಳಲ್ಲಿ ಕಾಂಪ್ರಮೈಸ್ ಸಾಧ್ಯವಿಲ್ಲ. ಭಾಸ್ಕರ್, ನೀವು ಬರಬೇಕಾದ ಅನಿವಾರ್ಯತೆ ಇತ್ತು. ಶಶಾಂಕ್ ಅವರ ಮಗ ಈಗ ನಮ್ಮ ಮಗನಾಗಿದ್ದಾನೆ. ಅವನ ಪ್ರೀತಿ, ಪ್ರೇಮ, ಸಂಭ್ರಮದಲ್ಲಿ ಮಾತ್ರ ನಮಗೆ ಪಾಲ್ ಇರೋಲ್ಲ. ಅವನ ಎಲ್ಲ ಸಮಸ್ಯೆಗಳಲ್ಲೂ ನಮಗೆ ಪಾಲಿದೆ. ಇಲ್ಲ ಅಂತ ಕೈ ತೊಳ್ಕೊಳ್ಳೋಕ್ಕೆ ಸಾಧ್ಯವಿಲ್ಲ. ನೀವು ಹೇಳಿದ ತರಹ ಮಾಡೋಕ್ಕಾಗಲ್ಲ. ಅತ್ಯಂತ ಸ್ಪಷ್ಟವಾಗಿ ಹೇಳಿ ಎದ್ದು ಹೋಗಿದ್ದು. ನಿನ್ನಿಷ್ಟ, ನಿನ್ನ ರಿಸ್ಕ್ ಎಂದಿದ್ದು ಕೃತಿಕಾಗಿ ಕೇಳಿಸಿತು. ಅವಳ ಕಾಳುಗಳು ಸ್ತಬ್ಧವಾಯಿತು. ಇಬ್ಬರು ಇಷ್ಟಪಟ್ಟರೆ ಶಶಾಂಕ್ನ ಕರೆ ತಂದಿದ್ದು. ಆದರೆ ಭವಿಷ್ಯ ಇಂದು ತನಗೆ ಸಂಬಂಧವಿಲ್ಲವೆನ್ನುವಂತೆ ಮಾತನಾಡಿದ್ದ. ಗಂಡ ಹೆಂಡತಿ ಅಂದಮೇಲೆ ಸಣ್ಣ ಪುಟ್ಟ ಮಾತುಕತೆ ವಿರಸ ಸಹಜ. ಅದು ಮುಂದಿನ ಸಾಮರಸ್ಯಕ್ಕೆ ನಾಂದಿಯಾಗ್ತಿತ್ತು. ಆದರೆ ಇಂದಿನ ಮಾತು ನೇರವಾಗಿ ಅವಳ ಹೃದಯಕ್ಕೆ ತಾಕಿ ನೋಯಿಸಿತು. ಬಿದ್ದ ಪೆಟ್ಟಿನ ನೋವು ಬಹಳ ದಿನಗಳವರೆಗೆ ಕಣ್ಣು ತೇವಗೊಂಡಿತು. ಅರುಣಾಗಿ ಕೊಡಿಸಿದ ಚಿನ್ನದ ಜುಮ್ಕಿ, ಪೆಂಡೆಂಟ್, ಸರಕ್ಕೆ 4 ಲಕ್ಷ ಕೊಟ್ಟ ಬಿಲ್ಗಳನ್ನು ನೋಡಿದ್ಲು. ಅಂದರೆ ಅರುಣಾಗೆ ಅಷ್ಟೆಲ್ಲ ಕೊಡಿಸಲು ಕಾರಣವೇನು? ಅದು ಯಾವ ಸಂಬಂಧ? ಅರ್ಥಕ್ಕಾಗಿ ಹುಡುಕಾಟ ಬೇಕೆನಿಸಿತು. ಒಂದು ರೀತಿ ತಲೆ ಕೆಟ್ಟಂತಾಯಿತು. ಎಂದಿನಂತೆ ಸಮಾಧಾನಿಸಲು ಬರಲಿಲ್ಲ ಭಾಸ್ಕರ್. ಆ ಸಂದರ್ಭದಲ್ಲಿ ಅವಳಿಗೆ ಸಾಂತ್ವನ ಬೇಕಿರಲಿಲ್ಲ. ಅರ್ಧರಾತ್ರಿ ಕಳೆದ ಮೇಲೆಯೂ ಬಂದು ಮಲಗಿದ್ದು. ಭಾಸ್ಕರ್ ಎಳೆದು ಬಾಹುಗಳಲ್ಲಿ ಬಳಸಿದಾಗ ಸ್ವಲ್ಪ ಬಲವಂತಾಗಿಯೇ ಕೈಗಳನ್ನು ಸರಿಸಿ ಪ್ಲೀಸ್ ಅಂದವಳೆ ಮಂಚದ ಕೊನೆಗೆ ಬಂದು ಮಲಗಿದ್ಲು. ನಿಧಾನವಾಗಿ ಕಣ್ಣಿಂದ ನೀರು ಇಳಿಯುತ್ತಿತ್ತು. ನಂಬಿಕೆ ಕುಸಿಯುತ್ತಿತ್ತು. ಭಾಸ್ಕರ್ನ ಬಿಟ್ಟು ಕ್ಷಣ ನನಗೆ ಬದುಕೋಕ್ಕಾಗಲ್ಲ. ತವರನ್ನು ಧಿಕ್ಕರಿಸಿ ಹೊರಗೆ ಬಂದ ದಿನದ ನೆನಪಿತ್ತು. ಹುಟ್ಟು ಕೊಟ್ಟು ಬೆಳೆದ ಜೊತೆಯಲ್ಲಿದ್ದಾಗ, ಅತ್ತಾಗ ತೊಟ್ಟಿಲಲ್ಲಿ ಮಲಗಿಸಿ ಲಾಲಿ ಹಾಡಿದ ಜನರನ್ನು ಹೇಗೆ ಬಿಟ್ಬರಲು ಸಾಧ್ಯವಾಯಿತು? ಪ್ರೇಮದ ಆಕರ್ಷಣೆ ಅಷ್ಟೊಂದು ಪ್ರಬಲವೇ? ಎದ್ದು ಹೊರಗಿನ ಬಾಲ್ಕನಿಯಲ್ಲಿ ಕೂತ್ಲು. ತಂಪಾದ ತಣ್ಣನೆಯ ಗಾಳಿ ಮೈಮನಗಳಿಗೆ ತಂಪೇರಿದಂತಾಯಿತು. ಪುಟ್ಟ ಪುಟ್ಟ ಗಿಡಗಳನ್ನು ಮುಟ್ಟಿ ನೋಡಿದ್ಲು. ಹಲೋ ಕೃತಿಕಾ, ನಿದ್ದೆ ಬರಲಿಲ್ವಾ? ದನಿ ಬಂದಂಥ ನೋಟ ಹಾರಿಸಿದ್ಲು. ನೈಟ್ ಡ್ರೆಸ್ನಲ್ಲಿದ್ದ ಭಾಸ್ಕರ್ ಕೈ ಕಟ್ಟಿ ನಿಂತಿದ್ದ. ಬರಲಿಲ್ಲ. ಇಲ್ಲಿ ಹಾಯ್ ಎನಿಸಿತು. ಬಂದು ಕೂತೆ, ಸಪ್ಪಗೆ ಹೇಳಿತು. ಅವನು ಬಂದು ಅಲ್ಲೇ ಇದ್ದ ಉಯ್ಯಾಲೆಯ ಮೇಲೆ ಹಾಸೀನನಾದ. ಅವನ ಚಿಂತನೆ ಇದ್ದಿದ್ದು ಶಶಾಂಕ್ನ ಹೆತ್ತವರಿಗೆ 10 ಲಕ್ಷ ಕೊಡಲು ಸಿದ್ಧವಾಗಿದ್ರು ಬಗ್ಗೆ. ಅವಳು ಯೋಚಿಸುತ್ತಿದ್ದುದು ಪ್ರೀತಿ, ಪ್ರೇಮ, ಒಲುಮೆ,
ಮತ್ತು ಅದರ ತೀವ್ರತೆಯ ಚಿಂತನೆ, ಮಂಥನದ ಬಗ್ಗೆ. ಈ ರಿಸ್ಕ್ ಬೇಕಿರಲಿಲ್ಲ ಅಂತ ನಿನಗೆ ಅನಿಸಿರಬೇಕು. ನೀನು ಒಪ್ಪಿಗೆ ನೀಡಿದರೆ ಆ ಜನಕ್ಕೆ ಬುದ್ಧಿ ಕಳಿಸ್ತೀನಿ ಎಂದ. ಸ್ವಲ್ಪ ಹಠವಿತ್ತು ಅವನ ಧ್ವನಿಯಲ್ಲಿ. ಅಯ್ಯೋ, ಆ ವಿಚಾರನ ತಲೆಯಿಂದ ತೆಗೆದು ಹಾಕಿದ್ದೆ. ರಿಸ್ಕ್ ಇಲ್ಲದೆ ಬದುಕೋ ಸಾಗಲ್ಲ. ಪ್ರೀತಿಗೆ ಎಂಥ ಶಕ್ತಿ ಇದೆ ಅಂತ ಯೋಚಿಸ್ತಾ ಇದ್ದೆ. ಬಾನಿ, ನಾವಿಬ್ರು ಬೇರೆಯಾಗೋಕ್ಕೆ ಸಾಧ್ಯವೇ ಇಲ್ಲ ಅನ್ನೋ ಮನಸ್ಥಿತಿಯಲ್ಲೇ ಇದ್ವಿ. ಅದೆಂಥ ಸುಮಧುರ ಭಾವಯಾನ. ಕನಸಿನಲ್ಲಿ ತೇಲಿದಂತೆ ಮಾತನಾಡಿದಾಗ ಆ ಮಾತುಗಳೆಲ್ಲ ಈಗ ಪ್ರಯೋಜನವಿಲ್ಲ ಎನಿಸಿತು. ಅದೆಲ್ಲ ಬಿಡು. 10 ಲಕ್ಷದ ಅಮೌಂಟ್ ನಿನ್ನಲ್ಲಿಲ್ಲ, ಹೇಗೆ ಹೊಂದಿಸೋದು? ನಾನಂತೂ ಹಣ ಎಣಿಸೋ ಸ್ಥಿತಿಯಲ್ಲಿಲ್ಲ. ನಮಗೆ ಒಂದು ಮೇಲ್ಮಟ್ಟದ ಬದುಕಬೇಕೆಂದರೆ ಆಸ್ತಿ ಪಾಸ್ತಿಗಳು ಕೂಡ ಅನಿವಾರ್ಯ. ಈಗ ನಾನೀಗಾಗಲೇ ಒಂದು ಫ್ಲ್ಯಾಟ್ಗೆ ಅಡ್ವಾನ್ಸ್ ಕೊಟ್ಟಿದ್ದೀನಿ. ಹಣದ ತೊಂದರೆ ನನಗೂ ಇದೆ. ಒಂದು ಚಿತ್ರಣವನ್ನು ಅವಳ ಮುಂದಿಟ್ಟ. ಮನೆಯ ಮೇಲೆ ಲೋನ್ ಇತ್ತು, ಈಗ ಫ್ಲ್ಯಾಟ್ ವಿಷಯ ತಾನಾಗೆ ಹೊರಬಿದ್ದಿದ್ರಿಂದ, ಕೃತಿಕಾ, ಈಗ ನಿಮಗೆ ಫ್ಲ್ಯಾಟ್ನ ಅಗತ್ಯವಿದೆಯಾ? ಮೊದಲು ಸಾಕಷ್ಟು ರಿಸ್ಕ್ ತಗೊಂಡು ಬದುಕು ಕಟ್ಕೊಂಡಿದ್ವಿ. ನಮ್ಮದು ಅಂತ ನಿನ್ನೊಲುಮೆ ಎಂಥ ತುಸು ಬಂಗಲೆ ಅಂತ ಮನೆ ಕಟ್ಟಿದ್ದೀವಿ. ಈಗ ಯಾಕೆ ಫ್ಲ್ಯಾಟ್? ಮತ್ತೆ ರಿಸ್ಕ್? ಆರಾಮವಾಗಿ ಸಂತೋಷವಾಗಿರೋಕೆ ದೇವರು ನಮಗೆ ಸಾಕಷ್ಟು ಕೊಟ್ಟಿದ್ದಾನೆ. ಬಾನಿ, ತೀರಾ ಹಣದ ಹಿಂದೆ ಬಿದ್ದು ಆಸ್ತಿ ಪಾಸ್ತಿ ಸಂಪಾದನೆಯಲ್ಲಿ ನಮ್ಮ ಅಮೂಲ್ಯವಾದ ದಿನಗಳನ್ನು ಹಾಳು ಮಾಡ್ಕೊಳ್ಬಾರ್ದು. ಮನೆಯ ಮೇಲಿನ ಲೋನ್ ತೀರಿದ ಕೂಡಲೇ ಆರಾಮವಾಗಿ ಜಗತ್ತನ್ನು ಸುತ್ತಿ ಬರೋಣ ಎನ್ಲು ನವಿರಾಗಿ. ಅದೊಂದು ಒಳ್ಳೆಯ ಆಸೆ ಕೂಡ. ನಿನ್ನ ತರಹ ನಾನು ಯೋಚಿಸೋಕ್ಕಾಗಲ್ಲ. ಮನೆ ನಿನ್ನ ಹೆಸರಿನಲ್ಲಿದೆ. ನನ್ನ ಸಂಪಾದನೆ ಅಂತ ನನಗೇನು ಬೇಡವಾ? ಖಂಡಿತ ಬೇಕು. ಶಶಿ ಅಪ್ಪನಿಗೆ ಹಣ ಕೊಡೋಕ್ಕೆ ನನ್ನ ಸಹಾಯ ನಿನಗೆ ಸಿಗೋಲ್ಲ. ಬೇಕಾದರೆ ಅವರನ್ನು ಹತ್ತಿಕ್ಕೋ ಪ್ರಯತ್ನಕ್ಕೆ ಬೇಕಾದರೆ ಹೆಲ್ಪ್ ಮಾಡ್ತೀನಿ ಅಂದೇ ಬಿಟ್ಟ ಭಾಸ್ಕರ್. ಎಷ್ಟು ಕಟುವಾಗಿತ್ತು ಮಾತುಗಳೆಂದರೆ ಅವಳ ಹೃದಯನ ಬರ್ಜಿಯಂತೆ ಇರಿದವು. ಮನಸ್ಸು ಪೂರ್ತಿ ಘಾಸಿಗೊಂಡಿತ್ತು. ತುಟಿ ಕಚ್ಚಿ ದುಃಖವನ್ನು ನುಂಗಿದ್ಲು. ಇಂಥ ಭಾಸ್ಕರ್ಗಾಗಿ ಎಲ್ಲರನ್ನೂ ಬಿಟ್ಟು ಬಂದ. ಭಾಸ್ಕರ್ ಬಿರುಸಿನಿಂದ ಒಳಗೆ ಹೋದ. ಮುಖ ಮುಚ್ಕೊಂಡು ಬಿಕ್ಕಿ ಬಿಕ್ಕಿ ಅಳುತ್ತಾ, ಕೃತಿಕಾ, ಆ ದಿನಗಳೆಲ್ಲ ನೀನೇ ನನ್ನ ಜಗತ್ತು ಕೃತಿಕಾ ಎಂದು ತೋಳ್ಗಳಲ್ಲಿ ಹೊದಗಿಸಿಕೊಂಡು ಪ್ರೀತಿಯ ಜಗತ್ತನ್ನು ತೆರೆದಿದ್ದ. ಇಂದು ಅವಳ ಭಾವನೆಗಳಿಗೆ ಕಲ್ಲಾಗಿದೆ. ಈ ಒಂದು ಬದಲಾವಣೆಗೆ ಅರುಣ ಕಾರಣನ? ಛೇ ಎಂದು ಆ ವಿಚಾರವನ್ನು ತಳ್ಳಹಾಕಿದ್ರೂ ಅಂಥದ್ದೊಂದು ನೆರಳು ಬಂದು ಕಾಡ್ತಾ ಇತ್ತು. ಇದೊಂದು ರೀತಿಯ ದುರಂತ. ಆದರೆ ಮುಕ್ತವಾಗಲು ಹೋರಾಟ ನಡೆಸಬೇಕಿತ್ತು. ಶಶಾಂಕ್ ಬೆಳಗ್ಗೆಯೇ ಬಿಂದು ಫ್ಲ್ಯಾಟ್ಗೆ ಹೋದ. ಸದ್ಯಕ್ಕೆ ಮನೆಯವರನ್ನು ಬಿಟ್ಟರೆ ತುಂಬ ಆತ್ಮೀಯತೆ, ನಂಬಿಕೆ ಇದ್ದಿದ್ದು ಬಿಂದುವಿನಲ್ಲಿ ಮಾತ್ರ. ಅಷ್ಟೇ ಅಕ್ಕರೆ ಆ ಕಡೆಯಿಂದಲೂ ಸಿಕ್ತಿತ್ತು. ಬಾಗಿಲು ತೆಗೆದಿದ್ದು ಫ್ಲ್ಯಾಟ್ನೊಳಗೆ ನುಗ್ಗಿದಾಗ ಮನೆ ಒರೆಸುತ್ತಿದ್ದ ಕೆಲಸದ ಹುಡುಗಿ, ಅಮ್ಮ, ಅಣ್ಣ ಬಂದಿದ್ದಾರೆ ಎಂದು ಕೂಗಿ ಹೇಳುವ ಮುನ್ನ ಕಿಚನ್ನೊಳಗೆ ನುಗ್ಗಿ ಆಗಿತ್ತು. ಅಕ್ಕ, ಬ್ರೇಕ್ಫಾಸ್ಟ್ಗೆ ರೆಡಿಯಾಗಿ ಬಂದಿದ್ದೀನಿ. ಅರುಣ ಕಿಚನ್ ಪ್ರವೇಶಿಸಿದ ಮೇಲೆ ಹುಳಿ ಖಾರ ಏನೇನೂ ಸರಿ ಹೋಗಲ್ಲ ಎಂದು ತುಪ್ಪದಲ್ಲಿ ಹುರಿದಿಟ್ಟಿದ್ದ ಗೋಡಂಬಿಗಳನ್ನೇ ಬಾಯಿಗೆ ಹಾಕೊಂಡು ಅಲ್ಲೇ ಜಗಲಿಯ ಮೇಲೆ ಕೂತು ಬಿಂದುವಿನಲ್ಲಿ ತುಂಬ ಸ್ನೇಹ. ಇದೆಲ್ಲ ಸುಳ್ಳು ಬಿಡು. ಅದ್ಭುತವಾದ ಅಡಿಗೆ ಮಾಡ್ತಾಳೆ. ಶಾಮಣ್ಣನ ಕೈಯಲ್ಲಿ ಪಳಗಿದ ಹುಡುಗಿ. ಮನೆ ಅಚ್ಚುಕಟ್ಟು, ಅಡಿಗೆ ಕೆಲಸಕ್ಕೆ ಪೂರ್ಣ ಪ್ರಮಾಣದ ತರಬೇತಿ ಕೊಟ್ಟಿದ್ದಾರೆ. ಇನ್ನು ಮಿಕ್ಕಿದ್ದು ನೀನು ಕಲಿಸ್ಕೋಬೇಕು. ನಕ್ಕರು. ಅವನು ನಗಲಿಲ್ಲ. ಅವನ ಮೂಡ್ ಬೇರೆಡೆ. ಅಕ್ಕ, 10 ಲಕ್ಷಕ್ಕೆ ವ್ಯಾಪಾರ ಕುದುರಿ 5 ಲಕ್ಷಕ್ಕೆ ಚೆಕ್ ಕೊಟ್ಟಾಗಿದೆ. ಬಹುಶಃ ಅಷ್ಟು ಹಣ ಅಕ್ಕನ ಅಕೌಂಟ್ನಲ್ಲಿ ಇದ್ದಂಗೆಲ್ಲ. 2 ಲಕ್ಷ ಲೋನ್ ತೆಗೆದಿದ್ದೀನಿ. ಹೇಳಿದ್ರೆ ಬೇಜಾರು ಮಾಡ್ಕೊತಾರೆ. ನೀವು ಮ್ಯಾನೇಜ್ ಮಾಡಬೇಕಷ್ಟೆ. ಬಂದಿದ್ದಕ್ಕೆ ಕಾರಣ ಕೊಟ್ಟು ಅಲ್ಲೇ ಕೂತ. ಇಂಥದ್ದು ತನ್ನ ಕರ್ತವ್ಯ ಎನ್ನುವ ಭಾವ ಅವನದು. ಅದು ಉಪ್ಪಿಟ್ಟಿಗೆ ಗೋಡಂಬಿ ಬೆರೆಸಿ ತಟ್ಟೆಗಳಿಗೆ ಹಾಕ್ಕೊಂಡು ಬಂದು ಡೈನಿಂಗ್ ಟೇಬಲ್ ಮೇಲೆ ಇಟ್ಟು, ಬಾ ತಿನ್ನೋಣ. ನನಗೂ ಒಬ್ಬಳೆ ತಿಂದು ಸಾಕಾಗಿದೆ. 2 ತಟ್ಟೆಗಳಿಗೆ ಬಡಿಸಿ ನೀರಿಟ್ಟು ಅವನ ತಟ್ಟೆಯ ಉಪ್ಪಿಟ್ಟು ಮೇಲೆ 4 ಸ್ಪೂನ್ ತುಪ್ಪ ಹಾಕಿ ತಾನು 2 ಸ್ಪೂನ್ ಹಾಕ್ಕೊಂಡ್ಳು. ಸಿಂಕ್ನಲ್ಲಿ ಕೈ ತೊಳೆದು ಬಂದವ ವಿಷಯ ಏನು ಅಂತ ಹೇಳ್ದಿದ್ರು ಇಲ್ಲಿ ಬ್ರೇಕ್ಫಾಸ್ಟ್ ಅಂತ ಹೇಳಿ ಬಂದೆ. ಆಗಾಗ ನಾನು ಬರೋದ್ರಿಂದ ಅವರೇನು ಪ್ರವೇಶಿಸಲ್ಲ. ಆದರೆ ಭಾವ ಮಾತ್ರ ಗೊಣಗಿದ್ರು.
ನಿನ್ನೆಯ ವಿದ್ಯಮಾನ ಅಕ್ಕ ತಿಳಿಸಿರ್ಬೋದು. ಅವರಿಗೆ ಭವಿಷ್ಯದ ಬಗ್ಗೆ ಕಟ್ಟೆಚ್ಚರ ಇರೋದು ಸಹಜ. ನನಗೆ ಹಿಂದಿನದು ಗೊತ್ತಿಲ್ಲ. ಅಪ್ಪ ಬಂದು ಅಕ್ಕನ ಹತ್ರ ದುಡ್ಡು ಈಸ್ಕೊಂಡು ಹೋಗಿರೋದು ನನ್ನ ಗಮನಕ್ಕೆ ಬಂದಿದೆ. ಆಮೇಲೆ ಪ್ರತಿ ತಿಂಗಳು ಸಂಬಳ ಬಂದ ಕೂಡಲೇ ಯಾರನ್ನಾದರೂ ಕಳಗಿಸಿ ವಸೂಲು ಮಾಡಿಕೊಂಡಿದ್ದಾರೆ. ಈಗ ಅವನ ಡೋಲಯಾನ ಸ್ಥಿತಿ ಬಿಂದುಗೆ ಅರ್ಥವಾಯಿತು. ಈಗ ಮೊದಲು ಬ್ರೇಕ್ಫಾಸ್ಟ್ ಮಾಡೋಣ, ಆಮೇಲೆ ಮಾತು ಅಂದವರು ರಾಜಕೀಯದ ಪ್ರಸ್ತಾಪವೆತ್ಕೊಂಡ್ರು. ಸ್ವಂತ ವಿಷಯಗಳು ಬಂದಾಗ ಬರೀ ಗೋಜಲೆಂದು ಬಿಂದುಗೆ ಗೊತ್ತು. ಆಮೇಲೆ ನಗುನಗುತ್ತಾ ತಿಂದು ಮುಗಿಸಿ ಕಾಫಿ ಕುಡಿದು ಹೊರಗೆ ಬಂದು ಸಿಟ್ಟಿಂಗ್ ರೂಮ್ನಲ್ಲಿ ಕೂತರು. ನಾನು ಕೃತಿ ಕ್ಲೋಸ್ ಫ್ರೆಂಡ್ಸ್. ಇಂದಿಗೂ ಎಷ್ಟೋ ವಿಚಾರಗಳನ್ನು ಮನಬಿಚ್ಚಿ ನನ್ನೊಂದಿಗೆ ಹೇಳ್ಕೊಂಡಿಲ್ಲ. ಭಾಸ್ಕರ್, ಕೃತಿ ಹುಚ್ಚು ಪ್ರೀತಿಗೆ ಶರಣಾಗಿ ಎಲ್ಲರನ್ನು ಬಿಟ್ಟು ಮದುವೆ ಆದದ್ದು. ಆಮೇಲೂ ಹಂತ ಹಂತವಾಗಿ ಕಷ್ಟಗಳನ್ನು ಅನುಭವಿಸಿದ್ದಾರೆ. ಒಂದಷ್ಟು ಮಕ್ಕಳ ಆಗಲಿಲ್ವಲ್ಲ ಅನ್ನೋ ಕೊರಗಿತ್ತು. ನೀನು ಅವರ ಬದುಕಿನಲ್ಲಿ ಕಾಲಿಟ್ಟ ಮೇಲೆ ಅದೆಲ್ಲ ಮರೆತಲು. ಒಮ್ಮೆ ಕೂಡ ಮಕ್ಕಳಿಲ್ಲ ಅನ್ನೋ ಪ್ರಸ್ತಾಪ ಎತ್ತಿದವಳಲ್ಲ. ಮತ್ತೆ ಮತ್ತೆ ಅವರುಗಳು ಬಂದು ನಿನ್ನ ಕಾಡಬಾರ್ದು ಅಂತಲೇ ಸೆಟಲ್ಮೆಂಟ್. ಒಂದು ರೀತಿಯಲ್ಲಿ ಒಳ್ಳೇದಾಯಿತು. ದುಡಿಯುವ ಗಂಡ ಹೆಂಡತಿಯ ಮಾತ್ರವಲ್ಲ, ಬರೀ ಮನೆಯಲ್ಲಿರೋ ಹೆಣ್ಣು ಕೂಡ ಹಣದ ಲೆಕ್ಕಾಚಾರದಲ್ಲಿ ಚುರುಕಾಗಿರ್ತಾರೆ. ಆದರೆ ಇಂದಿಗೂ ಭಾಸ್ಕರ್ ಮತ್ತು ಅವನ ಆಫೀಸಿನ ಆರ್ಥಿಕ ಸ್ಥಿತಿಯ ಬಗ್ಗೆ ಪ್ರಶ್ನಿಸಲು ಹೋಗಿಲ್ಲ. ಟೋಟಲಿ ಏನೇನೂ ಗೊತ್ತಿಲ್ಲ. ನನ್ನ ಪ್ರಕಾರ ಭಾಸ್ಕರ್ ಬುದ್ಧಿವಂತ. ಮನೆ ಲೋನ್ ಪೂರ್ತಿ ಇವಳ ತಲೆಯ ಮೇಲೆ ಹೊರಿಸಿದ. ಆ ದಡ್ಡಿ ತುಟಿಕ್ ಪಿಟಿಕ್ ಅನ್ನಲಿಲ್ಲ. ನಿನ್ನ ಮದುವೆಗೆ ಮತ್ತೆ ಲೋನ್ ತೆಗೆದ್ಲು. ಆ ಲೋನ್ ಕಂತನ್ನು ಪಾವತಿ ಕೂಡ ಇವಳದೆ. ಮನೆಗೆ ಖರ್ಚು ಮಾಡುವಲ್ಲಿ ಹಿಂದು ಮುಂದೆ ನೋಡಲ್ಲ. ನಾನು ಎಷ್ಟು ಹೇಳಿದ್ದೀನಿ, ನಿಂದು ಅಂತ ಅಕೌಂಟ್ನಲ್ಲಿ ಹಣ ಇಟ್ಕೋ ಅಂತ ಹೇಳಿದ್ದೀನಿ. ಏನೇನು ಪ್ರಯೋಜನವಿಲ್ಲ. ವಿವಾಹಕ್ಕೆ ಮುನ್ನ ಎಷ್ಟರ ಮಟ್ಟಿಗೆ ಭಾಸ್ಕರ್ನ ಪ್ರೀತಿಸಿದ್ಲೋ ಅಷ್ಟೇ ಪ್ರೇಮ ಇಂದಿಗೂ ಇದೆ ಎನ್ನೋದೇ ಸಾವಿರ ಮಿಲಿಯನ್ಗಳ ಅಚ್ಚರಿ. ಸಮಯ ಇತ್ತಂತೂ ಮಾತನಾಡಿದೆ. ನಾನು ಭಾಸ್ಕರ್ ಹತ್ರ ನೇರವಾಗಿ ಮಾತನಾಡ್ತೀನಿ. 5 ಲಕ್ಷ ಕೊಡೋದೇನು ಕಷ್ಟವಾಗಲ್ಲ. ಹಣ ನಿನ್ನ ಹತ್ರ ಇರಲಿ. ಮುಂದಿನ ತಿಂಗಳು ಮ್ಯಾರೇಜ್ ಆ್ಯನಿವರ್ಸರಿ ಗಿಫ್ಟ್ ಅಂಥದ್ದೆಲ್ಲ ಇರುತ್ತೆ. ಹಾಸ್ಯ ಮಾಡಿದಾಗ ತಳ್ಳು ಹಾಕಿದ. ಈ ಪ್ರೀತಿ ಪ್ರೇಮ ತೋರ್ಪಡಿಕೆ ಆಚರಣೆ ಖರ್ಚುಗಳ ಮೂಲಕವೇ ಆಕರ್ಷಕವಾದ ಸಣ್ಣ ಪುಟ್ಟ ಗಿಫ್ಟ್ಗಳಲ್ಲಿ ಮುಗಿಯುತ್ತೆ. ಪ್ಲೀಸ್ ಬಿಂದು ಅಕ್ಕ, ಈ 2 ಲಕ್ಷ ಅಕ್ಕನಿಗೆ ಕೊಡಿ. ನನ್ನಮ್ಮ ಬದುಕಿದ್ರು ಇಷ್ಟೊಂದು ಅಕ್ಕರೆಯಿಂದ ನೋಡ್ಕೊತಾ ಇದ್ರೋ ಇಲ್ವೋ. ನಾನು ಲಕ್ಕಿ. ಕಣ್ಣು ಒದ್ದೆ ಮಾಡ್ಕೊಂಡ. ತೀರಾ ಎಮೋಷ್ನಲ್ ಆಗಬೇಡ. ಕೃತಿಕಾಗೂ ಸ್ವಂತ ಮಗ ಇದ್ರೂ ಇಷ್ಟೊಂದು ಅಕ್ಕರೆ ತೋರ್ತಾ ಇದ್ರೋ ಇಲ್ವೋ. ಅವಳು ಕೂಡ ಲಕ್ಕಿ ಎಂದರು. ಆಮೇಲೆ ಸುಮಾರು ಹೊತ್ತು ಮಾತನಾಡಿದ್ರು. ಅವನು ಹೊರಟ ಮೇಲೆ ಕೆಲಸದ ಹುಡುಗಿಗೆ ತಿಂಡಿ ಕೊಟ್ಟು ರೂಮಿಗೆ ಬಂದ್ಲು. ಮಂಚದ ಪಕ್ಕದ ಕಾರ್ನರ್ನಲ್ಲಿ ಇದ್ದ ವಿವೇಕ್ ಫೋಟೋ. ವಿವಾಹವಾಗಿ 1 ದಿನವೂ ಸಂಸಾರ ಮಾಡದ ಆ ವ್ಯಕ್ತಿಯ ಬಗ್ಗೆ ಪ್ರೀತಿಯೋ ಗೌರವವೋ ಇಲ್ಲ ದ್ವೇಷವೋ ನೋಡಿದವರು ಬೇರೆ ಬೇರೆ ರೀತಿ ಮಾತನಾಡಿಕೊಂಡ್ರು. ಮೊದಲು ಆ ಬಗ್ಗೆ ತಲೆ ಕೆಡಿಸಿಕೊಳ್ಳುತ್ತಿದ್ದುದು, ಕಣ್ಣೀರು ಹಾಕುತ್ತಿದ್ದುದುಂಟು. ಇತ್ತೀಚೆಗೆ ಅಂಥದ್ದೇನೂ ಇರಲಿಲ್ಲ. ಕೆಲವೊಮ್ಮೆ ರೊಮ್ಯಾಂಟಿಕ್ ಆಗಿ ಹಾಯ್ ಎಂದರು. ವರ್ಷಗಳ ಹಿಂದೆ ಫೋಟೋ ಎತ್ತಿ ಎಸೆದಿದ್ದುಂಟು. ಈಗ ಅವಳ ಚಿಂತನೆ ಬದಲಾಗಿತ್ತು. ಬಿಂದು, ವಿವಾಹಕ್ಕೆ ಮುನ್ನವೇ ತಿಳಿ ಹೇಳಿದ್ದೆ ನೀನು. ನಿರಾಕರಿಸಬಹುದೆಂದು ತಿಳಿದಿದ್ದೆ. ಆದರೆ ಮಾಂಗಲ್ಯ ಕಟ್ಟಿಸ್ಕೊಂಡೆ. ಆದರೆ ನಿನ್ನ ಸಂಗಾತಿಯಾಗ್ಲಾರೆ. ಈ ತರಹದ ಬದುಕಿನಿಂದ ನನಗೆ ಬಿಡುಗಡೆ ಬೇಕು. ನನಗೆ ಸಾಂಸಾರಿಕ ಜೀವನ ಬೇಡ. 2 ಕೈಗಳನ್ನು ಅಂದು ಜೋಡಿಸಿ ನುಡಿದು ಹೊರಟವನು ಮತ್ತೆಂದೂ ಕಾಣಲಿಲ್ಲ. 1 ವರ್ಷದ ನಂತರ ಒಂದು ಪತ್ರ ಬಂತು. ಮತ್ತೆ ಕ್ಷಮಿಸು ಅಂತ ಕೇಳ್ತಾ ಇದ್ದೀನಿ. ನಾನು ಪತ್ನಿಯಾಗಿ ನಿನ್ನನ್ನು ಸ್ವೀಕರಿಸಲೇ ಇಲ್ಲ. ಆದ್ದರಿಂದ ಆ ವಿವಾಹಕ್ಕೆ ಅರ್ಥವಿಲ್ಲ. ವಿವಾಹವಾಗಿ ನಿನ್ನ ಮುಂದಿನ ಬದುಕನ್ನು ಸುಂದರಗೊಳಿಸೋಕೆ ನನ್ನ ಶುಭ ಆಶೀರ್ವಾದ, ಶುಭ ಹಾರೈಕೆಗಳು ಸದಾ ನಿನ್ನ ಪಾಲಿಗೆ ಇರುತ್ತೆ. ನಿನಗೆ ಒಳ್ಳೆಯದಾಗಲಿ ಎಂದು ನಾನು ದೇವರಲ್ಲಿ ಪ್ರಾರ್ಥಿಸ್ತೇನೆ. ಆ ಪತ್ರನ ಚೂರು ಮಾಡಿ ಆ ಸಮಯದಲ್ಲಿ ಎಸೆದಿದ್ದುಂಟು. ನಂತರ ಕವರ್ಗೆ ಬೀರುವಿನಲ್ಲಿ ಎಸೆದರು. ತಾನು ಫ್ಲ್ಯಾಟ್ ಕೊಂಡು ಒಂಟಿಯಾಗಿ ವಾಸಿಸಲು ಶುರು ಮಾಡಿದಾಗ ಆ ಚೀಟಿಗಳನ್ನು ಅಂಟಿಸಿ ಮತ್ತೆ ಮತ್ತೆ ಓದಿ ಕಣ್ಣೀರು ಸುರಿಸಿದ್ರು. ಜೋಪಾನ ಮಾಡಲು ಮರೆಯಲಿಲ್ಲ. ಇಂದಿಗೂ ಅಮೂಲ್ಯ ಎನ್ನಿಸಿದಂತೆ ಕಾಯ್ದಿರಿಸಿದ್ಲು. ಅಂದು ಜೋಪಾನ ಮಾಡಿದ್ದ ಆ ಪತ್ರವನ್ನು ತೆಗೆದು ಮತ್ತೆ ಮತ್ತೆ ಓದಿ ಕಣ್ಣಿಗೊತ್ಕೊಂಡು ಆ ಲೆಟರ್ನ ಫ್ರೇಮ್ ಹಾಕಿ ವಿವೇಕ್ ಫೋಟೋ ಫ್ರೇಮ್ ಪಕ್ಕದಲ್ಲಿಟ್ಲು.
ಎಷ್ಟೋ ಸಂಸಾರಗಳಿಗಿಂತ ತನ್ನ ದಾಂಪತ್ಯ ಜೀವನ ಚೆನ್ನಾಗಿದೆ. ನಾನು ವಿವೇಕ್ನ ಪ್ರೀತಿಸೋದು ಮಾತ್ರವಲ್ಲ, ಆರಾಧಿಸ್ತೇನೆ. ಅದಕ್ಕೆ ಮೀರಿ ಗೌರವಿಸ್ತೇನೆ. ಇಂಥ ಭಾವ ನೆಮ್ಮದಿ ನೀಡ್ತಿತ್ತು. ಎಷ್ಟೋ ಹೊತ್ತು ಬಿಂದು ಮೌನವಾಗಿ ಕೂತ್ಲು. ಅಂದು ಶಾಮಣ್ಣನವರು ಬಂದಾಗ ಬರೀ ಸುವರ್ಣಮ್ಮ ಮಾತ್ರ ಕಾಂಪೌಂಡ್ ಒಳಗಿನ ಕೈತೋಟವನ್ನು ಚೊಕ್ಕಟು ಮಾಡ್ತಿದ್ದವಳು ಸಂಭ್ರಮದಿಂದಲೇ ಬಂದ್ಲು. ಅರುಣ ತಂದೆಯ ಬಗ್ಗೆ ಗೌರವವೇ. ಬನ್ನಿ ಬನ್ನಿ, ನೀವುಗಳು ಬಂದು ತುಂಬ ದಿನವಾಯಿತು ಎಂದು ಕೊಡಿ ಎಂದು ತಂದಿದ್ದ ಭಾರವಾದ ಬ್ಯಾಗನ್ನು ಈಸ್ಕೊಂಡು ಒಳಗೆ ಹೊಯ್ದ್ಲು ಸಂಭ್ರಮದ ಹೆಣ್ಮಗಳು. ಬಂದ ಶಾಮಣ್ಣನವರು ಬಸ್ ಎಂದು ಕೂತ್ರು. ಆ ಸಮಯದಲ್ಲಿ ಅರುಣ ಬಿಟ್ಟು ಮನೆಯಲ್ಲಿ ಯಾರೂ ಇಲ್ಲವೆಂದು ಗೊತ್ತಿತ್ತು. ಮಗಳೇ ಅರುಣ ಎಂದು ಕೂಗಿದ್ರು. ವಾಟರ್ ಜಗ್ ಗ್ಲಾಸ್ ಹಿಡಿದು ಬಂದ ಸುವರ್ಣಮ್ಮ ಹಲ್ಲು ನೋವು ಅಂತ ಯಜಮಾನ್ರು ಹಲ್ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿದ್ದಾರೆ ಎಂದ್ಲು. ಅರುಣಾಗೆ ಹಲ್ಲುಗಳ ಪ್ರಾಬ್ಲಮ್ ಇರಲಿಲ್ಲ. ಅದನ್ನು ಸುವರ್ಣಮ್ಮನ ಮುಂದೆ ಅಂದೇ ಬಿಟ್ರು. ಇವಳಿಗೆ ಹಲ್ಲು ನೋವು ಎಂದಿನಿಂದ? ಅದು ಮಾರಣಾಂತಿಕ ನೋವು. ಎಷ್ಟು ದಿನದಿಂದ? ನನಗೆ ರಾತ್ರಿ ಫೋನ್ ಮಾಡಿದಾಗಲೂ ಏನೂ ಹೇಳಲೇ ಇಲ್ಲ. ನನಗೂ ಗೊತ್ತಿಲ್ಲ, ಹೊರಟಾಗಲೇ ಗೊತ್ತಾಗಿದ್ದು. ಆಫೀಸಿಗೆ ಹೋಗಿದ್ದ ಯಜಮಾನ್ರು ಮತ್ತೆ ಬಂದು ಕರ್ಕೊಂಡು ಹೋಗಿದ್ರು. ಅಷ್ಟು ಹೇಳಿದ್ಲು. ತಿಂಡಿ ಊಟ ಎಲ್ಲ ಡೈನಿಂಗ್ ಟೇಬಲ್ ಮೇಲೆ ಹಾಟ್ ಬಾಕ್ಸ್ಗೆ ಹಾಕಿಟ್ಟು ಹೋಗಿದ್ದಾರೆ. ವಿನಯದಿಂದ ನುಡಿದು ಬೇರೇನೋ ಕೆಲಸವನ್ನು ಹುಡ್ಕೊಂಡು ಹೋದ್ಲು. ಹಲ್ಲು ನೋವು ಅಂದಾಗ ಕಣ್ಣು ಅಳಿಸಿದಷ್ಟು ಇತ್ತೀಚೆಗೆ ಊಟ ತಿಂಡಿಯ ತಾಪತ್ರ್ಯವಿರಲಿಲ್ಲ. ಕೃತಿಕಾ ಹೋಗೋಕ್ಕೆ ಮುನ್ನ ಅವಳಿಗೆ ತಿಂಡಿ ಕೊಟ್ಟು ಮಧ್ಯಾಹ್ನ 3ಕ್ಕೂ ಮುನ್ನ ಅವಳಿಗೆ ಊಟ ಕೊಡು ಅಂತ ಹೇಳಿ ಹೋಗ್ತಿದ್ಲು. ಆಮೇಲೆ ಬಂದ ಕೂಡಲೇ ಮೊದಲು ಅವಳ ಊಟ ತಿಂಡಿಯ ಬಗ್ಗೆ ವಿಚಾರಿಸುತ್ತಿದ್ದಿದ್ದು. ಅದರಿಂದ ಸುವರ್ಣಮ್ಮನಿಗೆ ನಿಶ್ಚಿಂತೆ. ಭಾರಿ ಚುರುಕಿನ ಮನುಷ್ಯ ಶಾಮಣ್ಣ. ಬರೋವರೆಗೂ ಕಾಯೋ ಅಂತಲ್ಲ. ಮೊದಲು ಅರುಣನಿಂದ ಶುರು ಮಾಡಿದ ಕೃತಿಕಾವರೆಗೂ ಕಾಲ್ ಮಾಡಿದ್ರು. ನಾಟ್ ರೀಚಬಲ್, ಜೊತೆಗೆ ಎಂಗೇಜ್ ಸೌಂಡ್. ಬೇಸರದಿಂದ ಕೂತ್ರು. ಆ ವೇಳೆಗೆ ಕೃತಿಕಾ ಇಂದ ಕಾಲ್. ಹಲೋ ಎಂದಾಗ, ನಾನು ತಾಯಿ ಶಾಮಣ್ಣ. ಅದೇ ಅರುಣ ಅಪ್ಪ, ನಿಮ್ಮ ಬೀಗ. ಎಲ್ಲ ಒಂದೇ ಏಟಿಗೆ ಒದರಿದ್ರು. ಅದು ಅವರ ಸ್ವಭಾವ. ತುಂಬ ಸಂತೋಷ. ಇದೊಂದು ದಿನ ಉಳ್ಕೊಳ್ಳಿ. ಸಂಜೆ ನಾನು ಭಾಸ್ಕರ್ ಶಶಿ ಎಲ್ಲ ಬರ್ತೀವಿ. ರಾತ್ರಿಯ ಊಟವನ್ನಾದರೂ ಒಟ್ಟಿಗೆ ಮಾಡೋಣ ಎಂದರು ಆತ್ಮೀಯವಾಗಿ. ಅದೇ ಅರುಣಾಗೆ ಹಲ್ಲು ನೋವು ಅಂತ ಭಾಸ್ಕರ್ ಕ್ಲಿನಿಕ್ಕಿಗೆ ಕರ್ಕೊಂಡು ಹೋಗಿದ್ದಾರಂತೆ. ಫೋನ್ ಮಾಡಿದೆ, ಸ್ವಿಚ್ ಆಫ್ ಆಗಿತ್ತು. ಅದಕ್ಕೆ ನಿಮಗೆ ಕಾಲ್ ಮಾಡಿದೆ ಎಂದರು. ಕೃತಿಕಾ ಬಾಯಿಂದ ಮಾತುಗಳು ಹೊರಳಿಲ್ಲ. ಹಲ್ಲು ನೋವಿನ ಸುದ್ದಿ ಹೊಸತು. ಅರುಣ ಆರಾಮವಾಗಿ ಇದ್ಲು. ಇವಳು ಹೊರಡುವಾಗ ಶಶಿ ಜೊತೆ ಕೂತು 4 ಚಪಾತಿ ಅವರೆಕಾಳು ಹುಸುಳಿ ತಿಂದಿದ್ದು ಅವಳಿಗೆ ಹಲ್ಲು ನೋವು ಬಂದಿದ್ದಾದ್ರೂ ಯಾವಾಗ? ಮೊಬೈಲ್ ಹಿಡಿದ ಅವಳ ಅಂಗೈ ಬೆವರಿತು. ಸ್ವಲ್ಪ ಚೇತರಿಸ್ಕೊಂಡು ಅವಳು ಸಂಕೋಚದ ಹುಡುಗಿ. ಹೇಳಲಿಲ್ಲ. ಹೇಗೂ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿದ್ದಾರಲ್ಲ, ಗೊತ್ತಾಗುತ್ತೆ. ನಾನು ಬಂದು ಮಾತನಾಡ್ತೀನಿ. ಕಾಲ್ ಕಟ್ ಮಾಡಿದ್ರು. ಕೂತಿದ್ದು ಬೆಂಕಿಯ ಪರ್ವತದ ಮೇಲೆ. ಆದರೆ ಶಾಮಣ್ಣ ಸುಮ್ಮನಾಗಲಿಲ್ಲ. ಒಂದು 10 ಸಲವಾದರೂ ಕಾಲ್ ಮಾಡಿದ್ರು. ನಂತರವೇ ಸಿಕ್ಕಿದ್ದು. ಅದೇನು ಹಲ್ಲು ನೋವು? ರಾತ್ರಿ ಫೋನ್ ಮಾಡಿದಾಗ ಒಂದು ಮಾತು ಹೇಳಲಿಲ್ಲ. ನಿನ್ನ ಹಲ್ಲು ನೋವಿನ ವಿಚಾರ ಯಾರಿಗೂ ಗೊತ್ತಿದ್ದಂಗಿಲ್ಲ. ಬಡಬಡಿಸಿದ ಏಟಿಗೆ ಅರುಣ ಪೂರ್ತಿ ಬೆವತ್ಲು. ಸರಾಗವಾಗಿ ಸುಳ್ಳು ಹೇಳೋದು ಕೂಡ ಬರೋದಿಲ್ಲ. ಅಲ್ಲ, ಏನು ಹೇಳಲು ಹೊರಟಾಗ ಏನು ಅಲ್ಲ ಬೆಲ್ಲ, ನೀನೇನು ಮಗುನ? ನಾನು ರಾತ್ರಿ ಬರ್ತೀನಿ ಅಂತ ಹೇಳಿದೆ ಅಲ್ವಾ? ತರಾಟೆಗೆ ತೆಗೆದುಕೊಂಡಾಗ ಅವಳ ಕಣ್ಣಲ್ಲಿ ಕಂಬನಿ ಚಿಮ್ಮಿತು. ಪಕ್ಕದಲ್ಲಿ ನಿಂತಿದ್ದ ಭಾಸ್ಕರ್ ವಿಕೋಪಕ್ಕೆ ಹೋಗುತ್ತೆ ಅಂತ ಅರಿತವನು ಮೊಬೈಲ್ ಕಿತ್ಕೊಂಡು, ಹಲೋ ಶಾಮಣ್ಣನವರೇ, ಅರುಣ ಹಲ್ಲು ನೋವು ಅಂತ ಅಳ್ತಾ ಇದ್ಲು. ಈ ರೀತಿ ದಬಾಯಿಸೋದಾ? ಇಡಿ ಎಂದವನೇ ಅವಳತ್ತ ನೋಡಿ, ಅದೇನು ನಿಮ್ಮಪ್ಪ ಅಂದರೆ ಭೂತಾನ ದೆವ್ವನ? ಮೊಬೈಲ್ ಅವಳ ಕೈಗೆ ಕೊಟ್ಟು, ನೀನು ಶಾಪಿಂಗ್ ಮಾಡಿರೋ ವಸ್ತುಗಳನ್ನು ಹೊಯ್ಯೋದು ಬೇಡ. ಸಮಯ ನೋಡಿ ನಾನು ಕೊಡ್ತೀನಿ. ಕಾರಿನ ಮುಂದಿನ ಡೋರ್ ತೆಗೆದು ಅವಳನ್ನು ಹತ್ತಿಸಿ ಭಾಸ್ಕರ್ ಸ್ಟ್ರಿಂಗ್ ವೀಲ್ ಮುಂದೆ ಕೂತ್ರು. ಹಾಯಾಗಿ ಅವಳನ್ನು ಎದುರಿಗೆ ಕೂರಿಸ್ಕೊಂಡು ಅಗತ್ಯಕ್ಕಿಂತ ಹೆಚ್ಚಿಗೆ ಪರೋಟ, ಗ್ರೀನ್ ಪೀಸ್ ತಿಂದಿದ್ದು ಹೆಚ್ಚು ಕಡಿಮೆ ಅದೆಲ್ಲ ಎದೆಯಲ್ಲಿ ಸಿಕ್ಕಾಕೊಂಡಂಗಾಯ್ತು. ಬಲವಂತದಿಂದ ಉಸಿರು ದಬ್ಬಿ ಕಾರ್ ಸ್ಟಾರ್ಟ್ ಮಾಡಿದ್ದು. ಹಾಯಾಗಿದ್ದ ಮನ ಗೊಂದಲದ ಗೂಡಾಯಿತು. ನಿನ್ನೊಳಮೆ ಬಾಲ್ಕನಿಯಲ್ಲಿ ಕಾರ್ ನಿಲ್ಲಿಸಿ ತಾನು ಮೊದಲು ಇಳಿದ್ರು. ಅರುಣ ಏನಾದರೂ ಬಡಬಡಿಸಿ ಹಾಗೆಂದುಕೊಂಡು ಕೂಡಲೇ ತಲೆ ಬಿಸಿಯಾಯಿತು. ಎಚ್ಚರಿಸೋದು ಅಗತ್ಯವೆನಿಸಿತು. ಅರುಣ, ಧೈರ್ಯವಾಗಿರು. ಇಷ್ಟೊಂದು ಪುಕ್ಲಾದರೆ ಹೇಗೆ?
ಮೊದಲು ಒಂದಿಷ್ಟು ಸುಳ್ಳು ಹೇಳಿ ನೀನು ನೀನು ಸಮರ್ಥಿಸ್ಕೊಳ್ಳೋದು ಕಲ್ತ್ಕೋ ಎಂದರು ತುಸು ಜೋರಾಗಿ. ಅವಳು ಹ್ಞೂ ಅನ್ನಲೂ ಇಲ್ಲ, ಹ್ಞೂ ಅನ್ನಲೂ ಇಲ್ಲ. ಇಳಿದಾಗ ಕೈ ಹಿಡಿದು ಹಲ್ಲು ನೋವು ಡಾಕ್ಟ್ರ್ ಬಳಿ ಹೋಗಿದ್ವಿ, ಅವ್ರು ಸಿಗಲಿಲ್ಲ. ಮೆಡಿಕಲ್ ಸ್ಟೋರ್ನಲ್ಲಿ ಪೇಯ್ನ್ ಕಿಲ್ಲರ್ ತಗೊಂಡ್ವಿ ಅಂತ ಹೇಳು. ಎಚ್ಚರಿಸಿದ ನಂತರ ತಲೆ ದೂಗಿ ಹೊರಟಳು. ಶಾಮಣ್ಣ ಹಾಲ್ನಲ್ಲೇ ಕೂತಿದ್ರು. ಸಾಕಷ್ಟು ಆಸ್ತಿ ಪಾಸ್ತಿ ಇದ್ರೂ ಆಗಾಗ ಮಳೆ ಬಾರದೆ ನೀರಿಲ್ಲದೆ ಫಸಲು ಕೈ ಕೊಟ್ಟು ಮಾಡಿದ ಸಾಲಕ್ಕೆ ಬಡ್ಡಿ ಕಟ್ಟಲು ಹೆಣಗಾಡ್ತಿದ್ರು. ಆ ಟೆನ್ಷನ್ನಲ್ಲಿ ತಾಳ್ಮೆ ಕಳ್ಕೊಂಡು ಬಿಡ್ತಿದ್ರು. ಮಗಳು ಅಂದರೆ ಅಕ್ಕರಿಯ ಜೊತೆ ಒಂದಿಷ್ಟು ಭಯ ಕೂಡ. ನಮಸ್ಕಾರ, ಯಾವಾಗ ಬಂದ್ರಿ? ಭಾಸ್ಕರ್ ಅವರ ಎದುರಿನಲ್ಲೇ ಕೂತ್ರು. ನಾನು ಬರೋ ವಿಚಾರ ಅರುಣಾಗೆ ಹೇಳಿದ್ದೆ. ಒಂದಿಷ್ಟು ಬ್ಯಾಂಕ್ ಕೆಲಸ ಇತ್ತು. ಹುಟ್ಟಿದಾಗಿನಿಂದ ಇವಳಿಗೆ ಹಲ್ಲಿನ ಸಮಸ್ಯೆನೇ ಇರಲಿಲ್ಲ. ಇದು ಹೊಸದಾಗಿ ಎಲ್ಲಿ ಶುರುವಾಯಿತು? ಅಯ್ಯೋ, ಇವಳೇನು ಎಳೆ ಮಗುನ ಚಾಕ್ಲೇಟ್ ತಿನ್ನೋಕೆ ಶುರು ಮಾಡಿದ್ದಾಳೆ. ಮಗಳನ್ನು ಮಮತೆ ಬೆರೆತ ನೋಟದಲ್ಲಿ ದೂರ ದೂರ ನೋಡಿದ್ರು. 4 ಬಾರಿಸುವಷ್ಟು ಕೋಪ ಕೂಡ. ಅದಕ್ಕೆ ಬದಲು ಹೇಳಿದ್ದು ಭಾಸ್ಕರ್, ಅದೇನು ಚಾಕ್ಲೇಟ್ ತಿನ್ನೋದು ಸರ್ವೇ ಸಾಮಾನ್ಯ. ರಾತ್ರಿಯಿಂದ ಹಲ್ಲು ನೋವಿತ್ತಂತೆ, ಯಾರಿಗೂ ಹೇಳಲಿಲ್ಲ. ಆಮೇಲೆ ಸಪ್ಪಗಿದ್ಲು ಅಂತ ಕೇಳಿದೆ. ಆಮೇಲೆ ಹೇಳಿದ್ಲು. ಅದಕ್ಕೆ ಕರ್ಕೊಂಡು ಹೋಗಿದೆ ನಮ್ಮ ಫ್ಯಾಮಿಲಿ ಡಾಕ್ಟ್ರ್ ಹತ್ರ. ಅವರು ಇರಲಿಲ್ಲ. ನಿಮ್ಮ ಕಾಲ್ ಬಂತಲ್ಲ, ಅದಕ್ಕೆ ಹಿಂದಕ್ಕೆ ಬಂದ್ವಿ. ಈಗ ಮಾತ್ರೆ ತಗೊಳ್ಳೋಕ್ಕೆ ಹೇಳಿದ್ದೀನಿ. ಹಾಗೆ ಇದ್ದರೆ ನಾಳೆ ಕರ್ಕೊಂಡು ಹೋಗೋಕ್ಕೆ ಶಶಿಗೆ ಹೇಳ್ತೀನಿ. ಅವನೆಷ್ಟು ಜಾಬ್ಗೆ ಅಂಟ್ಕೊಂಡಿದ್ದಾನೆ ಅಂದರೆ ಬೆಳಗ್ಗೆ ಹೊರಟ್ರೆ ಬರೋದು ಸಂಜೆನೆ ಎಂದು ಹೇಳಿ ಹೊರಟರು. ಅವಳು ಪಿಳಿ ಪಿಳಿ ಕಣ್ಗಳನ್ನು ಬಿಟ್ಲು. ನಿಜವಾಗಿಯೂ ಅವಳಿಗೆ ಹಲ್ಲು ನೋವು ಇರಲಿಲ್ಲ. ಭಾಸ್ಕರ್ನ ಕಾರಿನವರೆಗೂ ಹೋಗಿ ಬಿಟ್ಕೊಟ್ಟು ಬಂದ ನಂತರ ಶಾಮಣ್ಣನವರು ಕೂತು, ತುಂಬ ಹಲ್ಲು ನೋವಿದೆಯಾ? ಅದೆಂಥ ಕೆಟ್ಟ ನೋವು? ನಿಮ್ಮ ಅಮ್ಮನಿಗೆ 3-4 ಹುಳುಕ್ ಅಲ್ಲಿತ್ತು. ಮನೆ ವೈದ್ಯದಲ್ಲಿ ವಾಸಿ ಮಾಡ್ಕೊಳ್ಳೋಳು. ಒಮ್ಮೆ ಕರ್ಕೊಂಡು ಹೋಗಿ ಹಲ್ಗಳನ್ನು ಕಿತ್ಸೋಕೆ ಬಂದೆ. ಆಮೇಲೆ ನೀನು ಹುಟ್ಟಿದ್ದು ನೆನೆಸ್ಕೊಂಡ್ರು. ಆ ವ್ಯಾಖ್ಯಾನ ಅವಳಿಗೆ ಬೇಕಿರಲಿಲ್ಲ. ಆ ವೇಳೆಗೆ ಕೃತಿಕಾ ಇಂದ ಶಾಮಣ್ಣನವರಿಗೆ ಫೋನ್ ಬಂತು. ಬಂದ್ಲಾ? ಹೇಗಿದ್ದಾಳೀಗ? ಕೇಳಿದಾಗ ಬಂದಿದ್ದಾಳೆ, ನೀವೇ ವಿಚಾರಿಸಿ. ಹೆತ್ತಮ್ಮ ಇಲ್ಲದಿದ್ರೇನು, ನೀವು ಇದ್ದಿರಲ್ಲ, ನಿಮ್ಗೆ ಹೇಳೋಕೆ ಏನು ಸಂಕೋಚ ಎಂದು ಮೊಬೈಲ್ನ ಮಗಳ ಕೈಗೆ ಕೊಟ್ಟರು. ಅರುಣ, ತುಂಬ ಹಲ್ಲು ನೋವಿದೆಯಾ? ಬೆಳಗ್ಗೆ ಚಪಾತಿ ತಿಂದೆ. ಆ ವಿಚಾರ ಬಿಡು. ಈಗ ಹೇಗಿದೆ ವಿಚಾರಿಸಿದ್ಲು ಕೃತಿಕಾ. ಈಗೇನಿಲ್ಲ, ಚುಟುಕಾಗಿ ಹೇಳಿದ್ಲು. ಕೃತಿಕಾ ದೀರ್ಘವಾಗಿ ಉಸಿರೆಳೆದು ದಬ್ಬಿ, ಓಕೆ, ನಿಮ್ಮಪ್ಪನ ಊಟ ತಿಂಡಿ ಬಗ್ಗೆ ಗಮನಿಸು, ಮತ್ತೆ ಮಾತ್ರೆ ತಗೊಂಡು ಮಲ್ಗು. ಇಷ್ಟು ಹೇಳಿ ಕಾಲ್ ಕಟ್ ಮಾಡಿದ್ಲು. ಈ ಪ್ರಸಂಗ ಪ್ರಶ್ನೆಯಾಗಿ ಉಳೀತು. ಬೆಳಗ್ಗೆ ತಿಂಡಿ ಅಡಿಗೆ ಒಟ್ಟಿಗೆ ಆಗೋದ್ರಿಂದ ಆ ಬಗ್ಗೆ ಯೋಚಿಸಬೇಕಾಗಿರಲಿಲ್ಲ. ಜ್ಯೂಸ್ ತಂದ್ಕೊಟ್ಲು. ಶಾಮಣ್ಣನವರು ಮತ್ತಷ್ಟು ಹಲ್ಲು ನೋವಿನ ಬಗ್ಗೆ ಮಾಹಿತಿ ಸಂಗ್ರಹಿಸಲು ಶುರು ಮಾಡಿದರು. ಹಲ್ಲು ಉಳುಕಾಗಿದೆಯಾ? ಇಲ್ಲ ಉಷ್ಣಕ್ಕೆ ಒಸಡು ಊದ್ಕೊಂಡಿದೆಯಾ? ಹೋದ್ಸಲ ಊರಿಗೆ ಬಂದಾಗ ದೊಡ್ಡ ದೊಡ್ಡ ಸೈಜಿನ ಚಾಕ್ಲೇಟ್ ತಂದಿದ್ದೆ. ಅದನ್ನೆಲ್ಲ ತಿನ್ನೋ ಅಭ್ಯಾಸ ಯಾವಾಗಿಂದ? ಅದೆಲ್ಲ ಒಳ್ಳೇದಲ್ಲ. ಆ ವಿಷಯದ ಮೇಲೆ ಪುರಾಣ ಶುರು ಮಾಡಿದಾಗ ಅವಳಿಗೆ ಹೆದರಿಕೆ ಆಯಿತು. ಅಪ್ಪ ಹಲ್ಲು ನೋವಾದರೆ ತಡೆದುಕೊಳ್ಳೋಕೆ ಆಗೋಲ್ಲ. ಹೆದರಿ ಕೇಳಿದಾಗ ಶಾಮಣ್ಣನಿಗೆ ಅನುಮಾನ. ಮುಖನ ದಿಟ್ಟಿಸಿ ನೋಡಿದ್ರು. ಕೆನ್ನೆ ಊದಿದ್ದು ಸುಳಿವಿಲ್ಲ. ಕಣ್ಣಲ್ಲಿ ನೋವಿನ ಅಂಶವಿಲ್ಲ. ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್, ಲೈಕ್ ಆ್ಯಂಡ್ ಶೇರ್. ಥ್ಯಾಂಕ್ ಯು.